ಆಕಸ್ಮಿಕವಾದ್ದು. ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಅವ್ರಿಗೆ ಸಿಕ್ಕಿದಂಥ ಅವಕಾಶದಲ್ಲಿ ಇವತ್ತು ಗುಲ್ಬರ್ಗ ಯಾವ ಬೆಂಗಳೂರಿಗೂ ಕಡಿಮೆ ಇಲ್ಲ. ಎಂಥ ಬಿಲ್ಡಿಂಗು, ಎಂಥ ಹಾಸ್ಪಿಟ್ಲ್ಗಳು, ಎಂಥ ಕಾಲೇಜ್ಗಳು, ಎಂಥ ಶಕ್ತಿ ನಿಮಗೆ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಹಿತ್ತಲ ಗಿಡ ಮದ್ದಲ್ಲ. ಮುಂದಕ್ಕೆ ಇನ್ನೊಂದು 15 ವರ್ಷಕ್ಕೆ ನಿಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಅಧಿಕಾರಿಗಳು ಒಂದು ಮೊದಲನೇ ಸ್ಥಾನದಲ್ಲಿ ಬೆಂಗಳೂರಿನಲ್ಲಿ ಕೂತಿದ್ದಾರೆ. ನಾವು ಅವ್ರ ಮುಂದೆ ಹೋಗ್ಬೇಕು, ಅವ್ರಿಗೆ ಕೇಳ್ಕೊಳ್ಬೇಕು ಅಂತ ಒಂದು ಪರಿಸ್ಥಿತಿ ಶಕ್ತಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಇದನ್ನು ಗಮನಿಸ್ಕೊಂಡು ತಾವೆಲ್ಲ ಉಪಕಾರ ಸ್ಮರಣೆಗಳಾಗಬೇಕು. ನಾನು BJP ಸ್ನೇಹಿತಗಳಿಗೆ, ಜನತಾದಳ ಸ್ನೇಹಿತರಿಗೆ ಮನವಿ ಮಾಡಿಕೊಳ್ಳೋದು, ಪಕ್ಷ ಬೇಡ, ನಿಮ್ಮ ಅಧಿಕಾರ ಮುಖ್ಯ ಅಲ್ಲ. ಕೇಂದ್ರದ ಸರ್ಕಾರದಿಂದ ನಿಮ್ಗೇನು ಅನುಕೂಲ ಆಗಿಲ್ಲ. ಇವತ್ತು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನಾವು ಬದಲಾವಣೆಯನ್ನು ತಂದಿದ್ದೇವೆ. ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿದ್ದೇವೆ. ಈ ಕೈಯನ್ನು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯನ್ನು ನೀವು ಬಲಪಡಿಸಿ ಉಪಕಾರ ಸ್ಮರಣೆಯಿಂದ ಋಣವನ್ನು ತೀರಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿ, ಕಾಂಗ್ರೆಸ್ ಸರ್ಕಾರ ಎಲ್ಲ ವರ್ಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತದೆ. ಬಸವಣ್ಣನ ನಾಡಿನಲ್ಲಿ ನಾವಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಸರ್ವರಿಗೂ ಸಮಪಾಲು ಅಂತ ಏನು ನಾನು ಹೇಳಿದ್ದೇನೆ, ಅದು ಅದೇ ರೀತಿ ನಮ್ಮ ಸರ್ಕಾರ ಇವತ್ತು ನಡ್ಕೊಂಡು ಬರ್ತಾ ಇದೆ. ಇವತ್ತು ನೀವೆಲ್ಲ, ನಾ ಒಂದು ಮಾತು ಕೊನೆಗೆ ಹೇಳ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಅಧಿಕಾರ ಯಾವ ರೀತಿ ಉಳಿಸ್ಕೊಳ್ತೀರೆಂದು, ಹಂಗೆ ನಮಗೆ ಅವಕಾಶ ಸಿಕ್ಕಿದಾಗ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು ನಮ್ಮ ಗ್ಯಾರಂಟಿ ಸಿಗ್ನೇಚರ್ಗಳಿಗೆ ಸೈನ್ ಹಾಕೋದಕ್ಕೆ ಒಂದು ಬದ್ಧತೆಯನ್ನು ತೋರಿಸಿ ಇವತ್ತು ನಿಮಗೆ ಬಂದಿದ್ದೇವೆ. ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಂಬಿಕೆ, ಈ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆನೂ ಅಷ್ಟೇ ಮುಖ್ಯ. ಹಂಗೆ ನಮಗೆ ಕರ್ನಾಟಕ ರಾಜ್ಯದ ಜನತೆ ಮೇಲೆ, ಕಲ್ಯಾಣ ಕರ್ನಾಟಕದ ಜನತೆ ಮೇಲೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು, ಅತಿ ಹೆಚ್ಚು ಸೀಟನ್ನು ಕೊಟ್ಟು ನಮಗೆ ಈ ಸರ್ಕಾರವನ್ನು 136 ಜನನ ತಂದಿದ್ದೀರಿ. ಹಂಗೆ ನೀವು ಈ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟನ್ನು ಕೊಟ್ಟು ಈ ಕೈಯನ್ನು ಬಲಪಡಿಸಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.